ಗುರುಗಳೇ, ಅಯ್ಯಪ್ಪ ಸ್ವಾಮಿಗೆ ಮದುವೆ ಆಗಿದೆಯೇ? ಸಂಸಾರಸ್ಥರಾಗಿದ್ದಾರಾ? ಒಳ್ಳೆ ಅಯ್ಯಪ್ಪ ಸ್ವಾಮಿಯನ್ನ ಹಲವಾರು ಅವತಾರಗಳಾಗಿ ಅವತಾರ ಪುರುಷರಾಗಿ ಎಲ್ಲಿ ನಮಗೆ ಹಿರಿಯರು ಕಾಣಿಸಿದ್ದಾರೆ. ಅಚ್ಚಂಗೋಯಿಲ್ ಅಲ್ಲಿ ಅಯ್ಯಪ್ಪ ಇದ್ದಾನೆ, ಅಲ್ಲಿ ರಾಜನಾಗಿದ್ದಾನೆ. ಅಚ್ಚಂಗೋವಿಲಲ್ಲಿ ಅಯ್ಯಪ್ಪ ಪೂರ್ಣ ಪುಷ್ಕಳೆಯರ ಸಮೇತರಾಗಿ ಅಲ್ಲಿ ದರ್ಶನವನ್ನು ಕೊಡ್ತಾನೆ. ಅವನು ಮಹಾರಾಜನಾಗಿ ರಾಜ ದರ್ಶನದಲ್ಲಿ ಪೂರ್ಣ ಪುಷ್ಕಳೆಯರ ಸಮೇತರಾಗಿದ್ದಾನೆ. ನಾನು ಮುಂಚೆ ಹೇಳಿದಂತ ಸಿತ್ತೂರು ಶಾಸ್ತ್ರ, ಧರ್ಮಶಾಸ್ತ್ರ ಅಲ್ಲೂ ಸಹ ಅವನು ಅದೇ ರೀತಿ ಹೇಳಿದ್ದಾನೆ. ಅಚ್ಚಂಗೋಯಿಲಲ್ಲಿ ಇರುವಂತಹ ಅಯ್ಯಪ್ಪ ಆರ್ಯಂಗಾವಲಲ್ಲಿ ಅಯ್ಯನಾಗಿ ಆಶ್ರಯ ಗುರುಗಳಾಗಿ ಅಲ್ಲಿ ನೆಲೆಸಿದ್ದಾನೆ. ಗುರುವಾಗಿ ಆರ್ಯಂಗಾವಲಲ್ಲಿರುವಂತಹ ಅಯ್ಯಪ್ಪ ಕುಳತೂಪಲೆಯಲ್ಲಿ ಬಾಲಕನಾಗಿ ಮಗುವಾಗಿ ದರ್ಶನವನ್ನು ಕೊಡುತ್ತಾನೆ. ಅಲ್ಲಿ ಎರುಮೇಲಿಯಲ್ಲಿ ಧರ್ಮಶಾಸ್ತ್ರನಾಗಿದ್ದಾನೆ. ಶಬರಿಮಲೆಯಲ್ಲಿ ಅಯ್ಯಪ್ಪನಾಗಿದ್ದಾನೆ. ಶಬರಿಮಲೆಯಲ್ಲಿ ಇರುವನು ನಿತ್ಯ ಬ್ರಹ್ಮಚಾರಿ. ಆ ನಿತ್ಯ ಬ್ರಹ್ಮಚಾರಿಯನ್ನೇ ಪ್ರತಿಯೊಬ್ಬರು ದರ್ಶನ ಮಾಡಕ್ಕೆ ವರ್ಷಕ್ಕೊಂದ್ಸಾರಿ 41 ದಿನ ಪ್ರದಾಚನೆ ಮಾಡ್ತಾರೆ. ಬೇರೆ ದೇವಸ್ಥಾನಗಳಿಗೆ 365 ದಿನನೂ ಹೋಗಬಹುದು, ಎಲ್ಲರೂ ಹೋಗಬಹುದು. ಹೆಣ್ಣು ಮಕ್ಕಳು ಗಂಡಸರು ಭೇದ ಇಲ್ಲ. ಆರ್ಯಂಗಾವಲಲ್ಲಿ, ಅಚ್ಚಂಗೋವಿಲಲ್ಲಿ, ಕುಳತುಪಲೆಯಲ್ಲಿ, ಎರುಮೇಲಿಯಲ್ಲಿ ಇರುವಂತಹ ಅಯ್ಯಪ್ಪನ ದರ್ಶನವನ್ನು ಎಲ್ಲರೂ ಪಡೆಯಬಹುದು. ಆದರೆ ನಿತ್ಯ ಬ್ರಹ್ಮಚಾರಿಯಾಗಿರುವಂತಹ ಶಬರಿಮಲೆ ಶಾಸ್ತ್ರವನ್ನ 10 ವರ್ಷದ ಒಳಗಿನ ಮಕ್ಕಳು, 50 ವರ್ಷ ಮೇಲ್ಪಟ್ಟ ಹೆಣ್ಮಕ್ಕಳು ಮತ್ತು ಎಲ್ಲ ಗಂಡಸರು ದರ್ಶನ ಮಾಡಬಹುದು. ಇದರ ಒಂದು ವಿಷಯ ಅಂತ ಹೇಳಿದರೆ, ನಿಮಗೆ ಅಚ್ಚಂಗೋಯಿಲಲ್ಲಿ ಇರುವಂತಹ ರಾಜ ಪೂರ್ಣ ಪುಷ್ಕಲ ಇಬ್ಬರು ಮೊಡದೇರು ಸಮೇತರಾಗಿ ದರ್ಶನ ಕೊಡುವಂತಹ ಅಯ್ಯಪ್ಪನಲ್ಲಿ ಮದುವೆ ಆಗದೆ ಇರುವಂತಹ ಮಕ್ಕಳಿಗೆ ಮದುವೆ ಆಗಲಿ ಅಂತ ಅರಿಕೆ ಹೊತ್ಕೊಂಡು ಹೋಗೋರು ಜಾಸ್ತಿ. ಆ ಒಂದು ದೇವಸ್ಥಾನ ಶಬರಿಮಲೆಗೆ ಹೋಗೋ ದಾರಿಯಲ್ಲಿ ಅಥವಾ ತಮಿಳುನಾಡಿಂದ ಪುನಲೂರಿಗೆ ಹೋಗೋ ದಾರಿಯಲ್ಲಿ ಬರ್ತದೆ. ಅದು ಚೆಂಗೋಟೆ ಪಕ್ಕದಲ್ಲಿ ಒಳಗಡೆ ಅಚ್ಚಂಗೋಯಿಲ್ ಇದೆ. ಅಚ್ಚಂಗೋಯಿಲ್ ಎಂಬುದು ಆ ಊರಿನ ಹೆಸರು. ಅಲ್ಲಿ ರಾಜ ಇದ್ದಾನೆ. ಆರ್ಯಂಗಾವಲ್ ಪುನಲೂರು ಬರುವ ದಾರಿಯಲ್ಲಿ ಬರ್ತದೆ, ಅಲ್ಲಿ ಗುರುವಾಗಿದ್ದಾನೆ. ಕುಳತುಪುಲೆಯನ್ನು ಅದೇ ತರ ಪುನಲೂರು ದಾರಿಯಲ್ಲೇ ಬರ್ತದೆ. ತೆನ್ಗಾಸಿಯಿಂದ ಬರುವಾಗ ತಮಿಳುನಾಡಿಂದ ಮಧುರೈಯಿಂದ ಕುಟ್ರಾಲಂ ಹೋಗುವ ದಾರಿಯಲ್ಲಿ ತೆನ್ಗಾಸಿ ಬರ್ತದೆ. ತೆನ್ಗಾಸಿಯಿಂದ ಸೆಂಗೋಟೆಯಿಂದ ಬರುವಾಗ ಅಚ್ಚಂಗೋಯಿಲ್, ಮುಂದೆ ಬಂದರೆ ಆರ್ಯಂಗಾವಲ್, ಇನ್ನು ಮುಂದೆ ಬಂದರೆ ಕುಳತುಪುಳೆ ಬರ್ತದೆ. ಕುಳತುಪುಳೆ ದಾಟಿದ ಮೇಲೆ ಪುನಲೂರು ಬರ್ತದೆ. ಪುನಲೂರು ಬಂದ ಮೇಲೆ ಸೀದಾ ಶಬರಿಮಲೆ ದಾರಿಯನ್ನ ಹಿಡಿಯಬಹುದು. ಸ್ವಾಮಿ ಶರಣ.